ನಮಸ್ಕಾರ ಸ್ನೇಹಿತರೆ, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ 18ನೇ ಕಂತಿನ ಅಮೌಂಟ್ ಈಗ 19ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೆಲವೊಬ್ಬರಿಗೆ ಡೌಟ್ ಇದೆ. ಇದರ ಜೊತೆಗೆ ಈಗ ಇನ್ನೊಂದು 40-50% ಜನರಿಗೆ ಈ ಡೌಟ್ ಜೊತೆಗೆ ಈಗ 17ನೇ ಕಂತಿನ ನಮಗೆ ಬರುತ್ತೋ ಇಲ್ಲೋ ಅನ್ನೋ ಡೌಟ್ಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ 17ನೇ ಕಂತಿನ ಅಮೌಂಟ್ ಏನಿದೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಅಂತಲೇ ಕಮೆಂಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಎಷ್ಟು ಜನಕ್ಕೆ ಬಂದಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಯಾಕೆಂದರೆ ಇದು 30-35% ಜನರಿಗೆ 2,000 ರೂಪಾಯಿ ಹಣ ಇನ್ನೂ ಬಂದೇ ಇಲ್ಲ. ಸೊ ಇದರ ಜೊತೆಗೆ ಅಕ್ಕಿ ಹಣ ಅಂದರೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಅವರಿಗೆ ಬಂದಿದೆ. ಕೆಲವೊಬ್ಬರಿಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಸರಿಯಾಗಿ ಬಂದಿಲ್ಲ. ಮತ್ತು ಇನ್ನೊಂದು ಏನು ಹೇಳಿದ್ದಾರೆ, ಇದು ಮಾರ್ಚ್ ಆಗಿರೋದ್ರಿಂದ ಫೈನಾನ್ಷಿಯಲಿ ಇಯರ್ ಎಂಡ್ ಆಗಿರೋದ್ರಿಂದ ಸೊ 17ನೇ ಕಂತಿನ ಅಮೌಂಟ್ ಏನು ಈಗ ಎಲ್ರಿಗೂ ಇದೇ ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇನ್ನೂ 2 ದಿವಸ ಬಾಕಿ ಇದೆ, 2-3 ದಿವಸ ಮಾತ್ರ ಬಾಕಿ ಇರೋದು. ಸೊ ಇನ್ನೂ 2 ದಿವಸ, ಇವತ್ತು 29, ಆಮೇಲೆ ನಾಳೆ 30, ಅಂದರೆ ನಾಳೆ 30, 31. ಸೊ ಲಾಸ್ಟ್ ಕೊನೆಯಲ್ಲಿ ಇನ್ನೂ 2 ದಿವಸ ಮಾತ್ರ ಇದೆ. ಸೊ ಇನ್ನು 2 ದಿನದಲ್ಲಿ ನಮ್ಗೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತಾರಂತ. ಸೊ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ಈಗ ಮಾರ್ಚ್ ಎಂಡರಲ್ಲಿ ಅಂದರೆ ಇದೇ ತಿಂಗಳು ಮುಗಿಯೋಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ 17ನೇ ಕಂತಿನ ಅಮೌಂಟ್ ಏನಿದೆ ಅದು ಎಲ್ಲರ ಖಾತೆಗಳಿಗೆ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಮತ್ತೊಂದು ರೂಮರ್ಸ್ ಕೂಡ ಬರ್ತಾಯಿತ್ತು. ಏನಂದರೆ ಈಗ ಗಂಡಸರಿಗೂ ಕೂಡ ಅಂದರೆ ಗಂಡು ಮಕ್ಕಳಿಗೂ ಕೂಡ 2,000 ರೂಪಾಯಿ ಕೊಡ್ತಾರಂತ. ಸೊ ಇದು ಫೇಕ್ ನ್ಯೂಸ್. ಸೊ ಈಗ ಮುಂದಿನ ಸಲ 2028ರಲ್ಲಿ ಎಲೆಕ್ಷನ್ ಆದರೆ ಇದ್ರ ಬಗ್ಗೆ ಒಂದು ಚರ್ಚೆನ ಮಾಡಿದರು. ಅಂದರೆ ಗೃಹಲಕ್ಷ್ಮಿಯರು ಅಂದರೆ ಫ್ಯಾಮಿಲಿ ಹೆಡ್ ಇರ್ತಾರಲ್ಲ, ಅವರು 4,000 ರೂಪಾಯಿ ಕೇಳಿದರೆ ಕೂಡ ನಾವು 4,000 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಇದ್ರ ಬಗ್ಗೆ ಒಂದು ಏನು ಹೇಳಿದರು. ಸೊ ಇದನ್ನು ಇಟ್ಕೊಂಡು ಸೊ ಕೆಲವೊಬ್ಬರು ಗಂಡು ಮಕ್ಕಳಿಗೂ 2,000 ರೂಪಾಯಿ ಕೊಡ್ತಾರಂತ ಒಂದು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಸೊ ಇದು ಯಾವುದೇ ರೀತಿ ನಿಜವಾದ ನ್ಯೂಸ್ ಅಲ್ಲ. ಸೊ ಇದು ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಇದರ ಜೊತೆಗೆ ಈಗ ಗೃಹಲಕ್ಷ್ಮಿ 18 ಮತ್ತು 19ನೇ ಕಂತು ಇದು ಯಾವಾಗಿನ ಕಂತು ಅಂತ ನಿಮಗೆ ಹೇಳ್ಬಿಡ್ತೀನಿ. ಸೊ 18ನೇ ಕಂತಿನ ಅಮೌಂಟ್ ಏನಿದೆ ಇದು ಜನವರಿ ತಿಂಗಳಿನಲ್ಲಿ ಬರಬೇಕಾಗಿತ್ತು. ಸೊ ಜನವರಿ ತಿಂಗಳಿನ ಅಮೌಂಟ್ ಅದು ಫೆಬ್ರವರಿಯಲ್ಲಿ ಕೊಡಬೇಕಾಗಿತ್ತು. ಫೆಬ್ರವರಿ ಅಮೌಂಟ್ ಏನಿದೆ ಅದು ಮಾರ್ಚ್ನಲ್ಲಿ ಕೊಡಬೇಕಾಗಿತ್ತು. ಅಂದರೆ ಈ ತಿಂಗಳಿನಲ್ಲಿ 19ನೇ ಕಂತುವರೆಗೂ ಬರಬೇಕಾಗಿತ್ತು. ಆದರೆ ಬಂದಿರೋದು ಕೇವಲ 16ನೇ ಕಂತಿನ ಅಮೌಂಟ್ ಮಾತ್ರ. ಇನ್ನು ಸುಮಾರು 17ನೇ ಕಂತಿನ ಅಮೌಂಟ್ ಬಂದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಸಾಕಷ್ಟು ಜನರಿಗೆ 17ನೇ ಕಂತಿನ ಅಮೌಂಟ್ ಬಂದೇ ಇಲ್ಲ. ಸೊ ಆದಷ್ಟು ಬೇಗ ಅವರಿಗೂ ಕೂಡ ಬರುತ್ತೆ. ಸೊ ಇನ್ನು ಕೇವಲ 2 ದಿನದಲ್ಲಿ ಅವರಿಗೂ ಕೂಡ DBT ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ 18-19ನೇ ಕಂತಿನ ಅಮೌಂಟ್ ಈ ಯುಗಾದಿಗೆ ಬರುತ್ತೆ ಅಂತ ತುಂಬ ಜನ ಕಾಯ್ಕೊತಿದ್ರು. ಸೊ ಅದು ನಿರಾಸೆಯಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ 18-19ನೇ ಕಂತಿನ ಅಮೌಂಟ್ ಯುಗಾದಿಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದರ ಬಗ್ಗೆ ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹಣಕಾಸಿನ ಇಲಾಖೆಯಿಂದನೇ ಇದು ಒಂದು ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು. ಮತ್ತು ಈಗ 18-19ನೇ ಕಂತಿನ ಅಮೌಂಟ್ ಈಗ ನಾಳೆ 27 ಜಿಲ್ಲೆಗೆ, ನಾಳೆ 28 ಜಿಲ್ಲೆಗೆ ಇರೋದೇ 30-31 ಜಿಲ್ಲೆ. ಇದಕ್ಕೆ ಈಗ ರೂಮರ್ಸ್ ಈ ರೀತಿ ಕೆಲವೊಬ್ಬರು ತಂಬ್ಲಿನ ಕ್ರಿಯೇಟ್ ಮಾಡ್ತಿದ್ದಾರೆ. ನಾಳೆ 27, ನಾಳೆ 26 ಜಿಲ್ಲೆಗಳಿಗೆ ಬರುತ್ತೆ, 25 ಜಿಲ್ಲೆ. ಸೊ ಈ ರೀತಿ ಎಲ್ಲ ಫೇಕ್ ನ್ಯೂಸ್ಗೆ ಕಿವಿ ಕೊಟ್ಟು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋಬೇಡಿ. ಸೊ ನಾನು ಹೇಳ್ತಾ ಇರೋದು ಇಷ್ಟೇ. ಸೊ ಏನಾದರೂ ಈಗ ನಿಮಗೆ 18-19ನೇ ಅಮೌಂಟ್ ಬರೋದಿತ್ತಂದರೆ ಸ್ಪಷ್ಟವಾಗಿ ನಾನು ಇದೇ ಚಾನಲಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಏನಾದರೂ ಪಕ್ಕಾ ಮಾಹಿತಿ ಸಿಕ್ಕರೆ ಮಾತ್ರ. ಸೊ ಯಾವುದೇ ಫೇಕ್ ನ್ಯೂಸ್ ನಾನು ಕೊಡೋದಿಲ್ಲ. ಸೊ ಫೇಕ್ ನ್ಯೂಸ್ ಸಿಕ್ತು ಅಂದರೆ ನಾನು ವಿಡಿಯೋ ಮಾಡೋದಕ್ಕೂ ಕೂಡ ನಾನು ಹೋಗೋದಿಲ್ಲ. ಸೊ ಇವತ್ತಿನ ಮಾಹಿತಿ ಪಕ್ಕಾ ಆಗಿತ್ತು. ಸೊ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಕೂಡ ಇತ್ತು. ಎಲ್ಲರ ಕನ್ಫ್ಯೂಸನ್ನು ಕ್ಲಿಯರ್ ಮಾಡಬೇಕು. ಯಾಕಂದರೆ ಕೆಲವೊಬ್ರು ಸಂಬ್ಲಿನ ಕೂಡ ನೋಡಿದ್ದೀನಿ, ನಾಳೆ 27, 28, ನಾಳೆ 30, ಇನ್ನು ಬಿಟ್ಟರೆ 40 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಅಮೌಂಟ್ ಅಂತ ಹೇಳಿದ್ರೂ ಆಶ್ಚರ್ಯ ಇಲ್ಲ. ಸೊ ಈ ರೀತಿ ಫೇಕ್ ನ್ಯೂಸ್ ತುಂಬ ಹರಿದಾಡ್ತಾ ಇದೆ. ಸೊ ಈ ರೀತಿ ಫೇಕ್ ನ್ಯೂಸ್ಗಳಿಗೆ ಕಿವಿ ಕೊಡಬೇಡಿ. ಸೊ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಮತ್ತೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.